ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ CGL ಪೋಸ್ಟ್ ಗೆ ಕೇಂದ್ರ ಸರ್ಕಾರದ ಒಂದು ನೇಮಕಾತಿ. ಇದು ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಗ್ರಾಜುಯೇಟ್ ಡಿಗ್ರಿ ಆಗಿದ್ರೆ ಸಾಕಿದ್ದಕ್ಕೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗಿದೆ. ಸರ್, ಇದು ಏನು ಹುದ್ದೆಗಳು, ಯಾವ ರೀತಿ ಹುದ್ದೆಗಳು, ಇದರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಏಜ್ ಎಷ್ಟಿರಬೇಕು, ಮಿನಿಮಮ್ ನಮ್ಗೆ 18 ಇದ್ರೆ ಸಾಕು, ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು, ಅದ್ರ ಪ್ರೋಸೆಸ್ ಹೆಂಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಯಾವಾಗ ಡೇಟ್ಸ್, ಅದ್ರ ಸ್ಯಾಲರಿ ಎಲ್ಲ ಡೀಟೇಲ್ ಕೊಡ್ತೇನೆ ಸರ್. ಈ ವಿಡಿಯೋ ಕೊನೆ ತನಕ ನೋಡಿ. ಯಾಕಂದ್ರೆ ಕೇಂದ್ರ ಸರ್ಕಾರದ ಜಾಬ್ ಅಂದ ತಕ್ಷಣ ತುಂಬಾ ಜನ ಕರ್ನಾಟಕದ ಅಪ್ಲೈ ಮಾಡಲ್ಲ. ಇದು ಆಲ್ ಇಂಡಿಯಾ ಒಂದು ರಿಕ್ರೂಟ್ಮೆಂಟ್ ಆದ್ರೂ ಕೂಡ ಒಂದು ನಿಮಗೆ 7,000ದಿಂದ 6,000ದಿಂದ 10,000 ತನಕ ವೇಕೆನ್ಸಿಗಳು ಇರ್ತವೆ ಇದರಲ್ಲಿ. ಒಂದು ವರ್ಷದಲ್ಲಿ 6,000ದಿಂದ 10,000 ವೇಕೆನ್ಸಿಸ್ ಬರ್ತವೆ. ಸೊ ಇದ್ರ ಡೀಟೇಲ್ ನಾನು ಕೊಡ್ತೀನಿ, ಬನ್ನಿ ಏನಿದೆ ಡೀಟೇಲ್ ಒಂದೊಂದು ನಿಧಾನಕ್ಕೆ ಹೇಳ್ತಾ ಹೋಗೋಣ. ಇದ್ರ PDF ಬೇಕು ಅಂದ್ರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಟೆಲಿಗ್ರಾಮ್ ಲಿಂಕ್ ಪುನೀತ್ ಫೋರಂ ಅಂತ ಇದೇ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಂ ಸರ್ಚ್ ಮಾಡಿದ್ರೆ ಸಿಂಬಲ್ ಇರ್ತಕ್ಕಂಥದ್ದು ಕೂಡ ನಿಮ್ಗೆ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಅಲ್ಲಿ ಇದರ ಕಂಪ್ಲೀಟ್ PDF ಶೇರ್ ಮಾಡಿದ್ದೀನಿ. ಅಲ್ಲಿ ತಾವು ಕೂಡ ಅದನ್ನ ಓದ್ಕೋಬಹುದು. ಫೈನ್. ಸೊ ಏನಿದು SSC CGL ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಕಂಬೈನ್ ಗ್ರಾಜುಯೇಟ್ ಲೆವೆಲ್ಗೆ ಗ್ರಾಜುಯೇಷನ್ ಆಗಿರ್ತಕ್ಕಂಥವ್ರಿಗೆ ಇದು ಒಂದು ರೆಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು. ಗ್ರೂಪ್ ಸಿ ಗ್ರೂಪ್ ಬಿ ಕೇಂದ್ರ ಸರ್ಕಾರದ ಹುದ್ದೆಗಳು ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಆಗುತ್ತೆ. ಇದು 23ನೇ ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನ್. ನೆಕ್ಸ್ಟ್ ಮಂತ್ 23 ಜನವರಿ ತನಕ ರಿಜಿಸ್ಟ್ರೇಷನ್ ಇರುತ್ತೆ. 26, 27 ಜನವರಿ ತನಕ ನಮ್ಗೆ ಆನ್ಲೈನ್ ಪೇಮೆಂಟ್ ತನಕ ಅವಕಾಶ ಕೂಡ ಕೊಟ್ಟಿದ್ದಾರೆ. ಗ್ರಾಜುಯೇಟ್ ಡಿಗ್ರಿ ಆಗಿದ್ರೆ ಸಾಕು. ಆನ್ಲೈನ್ ಮೋಡ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅಡಿಲಿ ನೀವು ಕೆಲಸ ಮಾಡ್ತೀರಾ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ನಾನು ಕೊಡ್ತೀನಿ, ಬನ್ನಿ. ನಾನ್ ನಿಮ್ಗೆ ಏನ್ ಹೇಳಿದೆ, 23 ಲಾಸ್ಟ್ ಡೇಟ್ ಆಫ್ ಇದು ಜನವರಿ 2022. ಇನ್ನ ನೀವು ಆನ್ಲೈನ್ ಪೇಮೆಂಟ್ ಇದೆಯಲ್ಲ, ಅದು 25 ತನಕನೂ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಆಫ್ಲೈನ್ ಪೇಮೆಂಟ್ ಮಾಡ್ಬೇಕು ಅಂದ್ರೆ ಚಲನ ಪ್ರಿಂಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಕಟ್ಟಬೇಕು ಅಂತಂದ್ರೆ ಅದಕ್ಕೆ 26, 27ನೇ ತಾರೀಕು ತನಕ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಫೈನ್ ಸರ್. ಸೊ ಆದಷ್ಟು 23 ಒಳಗೆ ಮುಗಿಸ್ಕೊಳ್ಳಿ. ದಟ್ಸ್ ಫೈನ್. ನೆಕ್ಸ್ಟ್ ಬನ್ನಿ ಸರ್. ಇಲ್ಲಿ ಪ್ರಮುಖವಾಗಿ ನಾನು ವೇಕೆನ್ಸಿ ಬಗ್ಗೆ ಮಾತಾಡ್ತೇನೆ. ಈ ವರ್ಷ ಅಂದ್ರೆ 2022 ರಿಕ್ರೂಟ್ಮೆಂಟ್ ಏನಾಗ್ತಾ ಇದೆ, ಈ ವರ್ಷ ವೇಕೆನ್ಸಿ ಯಾವಾಗ ಆಗುತ್ತೆ ನೋಡಿ. ಇಲ್ಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಎಕ್ಸಾಮ್ ಯಾವಾಗ ಆಗುತ್ತೆ ಅಂದ್ರೆ ಟೈರ್ 1 ಅಂತ. ಅದ್ರ ಮಾಮೂಲಿ ಈಗ ನಾವ್ ಹೆಂಗೆ ಪ್ರಿಲಿಮ್ಸ್ ಅಂತ ಏನ್ ಕರಿತೀವಿ, ಬ್ಯಾಂಕಿಂಗ್ ಅಲ್ಲೂ ಪ್ರಿಲಿಮ್ಸ್ ಅಂತ ಏನ್ ಕರಿತೀವಿ, ಟೈರ್ 1 ಅಂತ ಇಲ್ಲಿ ಕರಿತೀವಿ. ಟೈರ್ 1, ಟೈರ್ 2, ಟೈರ್ 3 ಅಂತ. ಅದು ಏಪ್ರಿಲ್ ಅಲ್ಲಿ ಎಕ್ಸಾಮ್ ಆಗುತ್ತೆ 2022. ಅಂದ್ರೆ ಇನ್ನೊಂದು ಈಗ ಡಿಸೆಂಬರ್ ಅಲ್ಲಿ ಇದೀವಿ ನಾವು, ಎಂಡ್ ಜನವರಿ, ಫೆಬ್ರವರಿ, ಮಾರ್ಚ್ 3.5 ತಿಂಗಳು, 4 ತಿಂಗಳು ಟೈಮ್ ಇದೆ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಫಾರ್ ಫಸ್ಟ್ ಟೈರ್ 1 ಎಕ್ಸಾಮ್ಗೆ. ಮತ್ತೆ ವೇಕೆನ್ಸೀಸ್ ಈಗ 2022ಕ್ಕೆ ಏನಿದೆ ಸರ್, ಈಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ವೇಕೆನ್ಸೀಸ್ ಅವ್ರು ಹಾಕಿಲ್ಲ. ಏನಂತ ಹಾಕಿದ್ದಾರೆ ಅಂದ್ರೆ, ನಮ್ಮ ಇದೇ ವೆಬ್ಸೈಟ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು. ಹೆಂಗೆ ನಾವು ನಮ್ಮ ಕರ್ನಾಟಕ ಗ್ರೂಪ್ ಸಿ ಎಕ್ಸಾಮ್ ಏನ್ ನಡೀತಿವಾಗ ಅಲ್ಲಿ ಹೆಂಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಹಾಗೆ ಇಲ್ಲಿ ಕೇಂದ್ರ ಸರ್ಕಾರದ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಎಷ್ಟೊಂದು ಪೋಸ್ಟ್ ಗಳಿರ್ತವೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಇನ್ನು ನಮ್ಗೆ ಬರಬೇಕಾಗಿದೆ, ಹಾಗಾಗಿ ಮುಂದೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟಿರ್ಬೋದು, ನಾವು ಪ್ರೀವಿಯಸ್ ಇಯರ್ಗೆ ಹೋಲ್ಸ್ಕೊಂಡ್ರೆ 17ರಿಂದ 18, 19, 20, 21 ಇವೆಲ್ಲ ಹೋಲ್ಸ್ಕೊಂಡ್ರೆ ನೋಡಿ ಎಷ್ಟಿದೆ, 9,000, 11,000, 8,000, 7,000. ಸೊ ಮಿನಿಮಮ್ ಅಂದ್ರೆ ನಮ್ಗೆ 6ರಿಂದ 7,000 ಅಂತ ಇದ್ದೇ ಇರುತ್ತೆ ಮಿನಿಮಮ್. ಅದು ಮ್ಯಾಕ್ಸಿಮಮ್ 10,000 ತನಕ ಕೂಡ ಹೋಗ್ಬೋದು, 10,000 ತನಕ ಹೋಗ್ಬೋದು. ಸೊ ಮಿನಿಮಮ್ ಅಂದ್ರೆ 6,000 ಅಂತ ನಮಗೆ ಇದ್ದೇ ಇರುತ್ತೆ ಸ್ನೇಹಿತರೆ. 6,000 ಸಮಥಿಂಗ್ ಇದ್ದೇ ಇರುತ್ತೆ. ಸೊ ತಲೆ ಕೆಚ್ಕೊಳ್ಳೋ ನೆಸಿಟಿ ಇಲ್ಲ. ಆಲ್ ಇಂಡಿಯಾ ಒಂದು ರಿಕ್ರೂಟ್ಮೆಂಟ್ ಇದು. ಇದು ಯಾವ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ, ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಡೆಯುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರಬೇಕು. ಇಂಗ್ಲಿಷ್ ಅಂಡ್ ಹಿಂದಿ. ಇಂಗ್ಲಿಷ್ ಆರ್ ಹಿಂದಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳ್ತಾ ಇದೀನಿ ಸ್ಟಾರ್ಟಿಂಗು, ಕನ್ನಡದಲ್ಲಿ ಬರೀಬೇಕು ಅಂದ್ರೆ ದಯವಿಟ್ಟು ಇದನ್ನ ವಿಡಿಯೋ ನೋಡಕ್ ಹೋಗ್ಬೇಡಿ. ಹಿಂದಿ ಮತ್ತೆ ಇಂಗ್ಲಿಷ್ ಅವರು ದಯವಿಟ್ಟು ನೋಡಿ. ಅಂದ್ರೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಪೋಸ್ಟ್ ಗಳು ಏನಿದೆ ಸರ್, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಗಳಿವೆ. ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ನಮ್ಮ ಇದು ಯಾವುದು ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಇಲ್ಲಿ CBI ಡಿಪಾರ್ಟ್ಮೆಂಟ್ ಕೂಡ, ಅಲ್ಲೂ ಕೂಡ ಇನ್ಸ್ಪೆಕ್ಟರ್ ಪೋಸ್ಟ್, ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್, ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ ಪೋಸ್ಟ್ ಗಳಾಗಿರ್ಬೋದು, ತುಂಬಾ ಪೋಸ್ಟ್ ಗಳಿವೆ. ಮತ್ತೆ ಪೋಸ್ಟ್ ಆಫೀಸ್ ಆಗಿರ್ಬೋದು, ಮತ್ತೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರ್ಬೋದು ನೋಡಿ, CBI ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿರ್ಬೋದು, ಇವೆಲ್ಲ ಗ್ರೂಪ್ ಬಿ ಹುದ್ದೆಗಳು. ಗ್ರೂಪ್ ಸಿ ಹುದ್ದೆಗಳಲ್ಲಿ ಆಡಿಟರ್ ಪೋಸ್ಟ್ ಆಗಿರ್ಬೋದು. ಸೊ ಈ ತರ ತುಂಬಾ ಪೋಸ್ಟ್ ಗಳಿವೆ ಸ್ನೇಹಿತರೆ. ಇದಕ್ಕೆ ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದು ನೋಡಿ, 18ರಿಂದ 27, 18ರಿಂದ 27. ಸೊ ಇಲ್ಲಿ 18ರಿಂದ 30,
ಅಂದ್ರೆ ಗ್ರೂಪ್ ಬಿ ಪೋಸ್ಟ್ ಗೆ ಆಲ್ಮೋಸ್ಟ್ 18ರಿಂದ 30 ವರ್ಷ ತನಕ ಇದೆ. ಒಂದು 32 ಇದೆ ಮ್ಯಾಕ್ಸಿಮಮ್. ಇದು ಜನರಲ್ ಮೆರಿಟ್ ಅದು ನಾನು ಹೇಳ್ತಾ ಇರೋದು GM ಕ್ಯಾಟಗರಿಲಿ. ಇನ್ನು ಗ್ರೂಪ್ ಸಿ ಹುದ್ದೆಗಳು 18ರಿಂದ 27 ವರ್ಷದ ಪೋಸ್ಟ್ ಗಳಿದೆ. ಇನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಈ ಒಂದು 4 ಓಕೆ, ಈ ಒಂದು 3ರಿಂದ 4 ಈ ಒಂದು ಪೋಸ್ಟ್ ಗಳು ಬಿಟ್ಟು ಇನ್ ಮಿಕ್ಕಿದ ಎಲ್ಲಾ ಪೋಸ್ಟ್ 18ರಿಂದ 27 ಇದೆ. ಮತ್ತೆ ಇದಕ್ಕೆ ಡಿಗ್ರಿ ಆಗಿದ್ರೆ ಸಾಕು. ಓಕೆ, ಇಲ್ಲಿ ನೋಡಿ ಈ ಒಂದು ಪೋಸ್ಟ್ ಏನ್ ಗ್ರೂಪ್ ಬಿಲಿ 18ರಿಂದ ಯಾವ ಪೋಸ್ಟ್ ಗೆ ಯಾವ ಡಿಪಾರ್ಟ್ಮೆಂಟ್ ಗೆ ಓಕೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಅದಕ್ಕೆ ಏಜ್ ನ ಇಲ್ಲಿ ಸ್ಪೆಸಿಫೈಕ್ ಮಾಡಿದ್ದಾರೆ. ಇದನ್ನೊಂದ್ಸಲ ನೋಡ್ಕೊಂಡ್ಬಿಡಿ, ನೀವು ಅಪ್ಲೈ ಮಾಡ್ಬೇಕಾದ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದೇನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ಮಿನಿಮಮ್ 18, ಮ್ಯಾಕ್ಸಿಮಮ್ 27, 28 ಅಂತ ಅನ್ಕೊಳ್ಳಿ. ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಗೆ 3 ವರ್ಷ ಆಸ್ ಪರ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ. SC ST ಗೆ 5 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗೆ 10 ವರ್ಷ, ಫಿಸಿಕಲ್ ಹ್ಯಾಂಡಿಕ್ಯಾಪ್ 13 ವರ್ಷ, ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 3 ವರ್ಷ, ಜನರಲ್ ಆಗಿದ್ರೆ SC ST ಆಗಿದೆ 8 ವರ್ಷ. ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಜನರಲ್ ಮೆರಿಟ್ ಗೆ 27, 28 ಅಂತ ಅನ್ಕೋಬಿಡಿ. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ನೀವು ಡಿಗ್ರಿ ಅಂದ ತಕ್ಷಣ ಯಾವ ಡಿಗ್ರಿ, ಯಾವುದೇ ಡಿಗ್ರಿ ಆದ್ರೂ ಓಕೆ. ಇಲ್ಲಿ ಒಂದು 3 ಪೋಸ್ಟ್ ಬಿಟ್ಟು ಸ್ನೇಹಿತರೆ, ಈ 3 ಪೋಸ್ಟ್ ಏನಿದೆ, ಈ 3 ಪೋಸ್ಟ್ ಬಿಟ್ಟು ಇನ್ನೆಲ್ಲಾ ಪೋಸ್ಟ್ ಗಳು ಏನಿದೆ ನಾನು ನಿಮಗೆ ತೋರಿಸ್ತೇನೆ. ಎಲ್ಲಾ ಪೋಸ್ಟ್ ಗೆ ನಿಮ್ಗೆ ಬ್ಯಾಚುಲರ್ ಆಫ್ ಡಿಗ್ರಿ ಯಾವುದೇ ಡಿಸಿಪ್ಲಿನ್ ಆಗಿದ್ರು ಸರಿ, ಅಂದ್ರೆ ಯಾವುದೇ ನೀವು ಬ್ರಾಂಚ್ BA, BSc, BCom ಯಾವುದೇ ಆದ್ರೂ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್. ಈ 3 ಪೋಸ್ಟ್ ಮತ್ತೆ ಸ್ಪೆಷಲೈಸ್ಡ್ ಪೋಸ್ಟ್ ಗಳು ಇದಕ್ಕೆ ಏನ್ ಹೇಳಿದ್ದಾನೆ ಅಂತ ಒಂದ್ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ or CA, CS, MBA, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್, ಮಾಸ್ಟರ್ ಇನ್ ಕಾಮರ್ಸ್ ಓಕೆ, ಇದನ್ನ ಹೊಂದಿರಬೇಕು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ. ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಗ್ರೇಡ್ 2 ಪೋಸ್ಟ್ ಗೆ 60 ಡಿಗ್ರಿ ಮಿನಿಮಮ್ ಪರ್ಸೆಂಟೇಜ್ ತಗೊಂಡಿರ್ಬೇಕು. ಇನ್ ಮ್ಯಾಥಮೆಟಿಕ್ಸ್ ಇನ್ ಕ್ಲಾಸ್ 12 ಅಲ್ಲಿ ಓಕೆ, ಮಿನಿಮಮ್ 60% ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಲಾಸ್ 12 ಅಲ್ಲಿ ಹೊಂದಿರಬೇಕು. ಅಂದ್ರೆ ಸ್ಪೆಸಿಫಿಕ್ ಆಗಿ ಈ ಒಂದು ಜಾಬ್ ಮಾತ್ರ. ಅಥವಾ ಬ್ಯಾಚುಲರ್ ಡಿಗ್ರೀಸ್ ಎನಿ ಡಿಸಿಪ್ಲಿನ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್ ಅಲ್ಲಿ ತಗೊಂಡಿರಬೇಕು. ಕಂಪೈಲರ್ ಪೋಸ್ಟ್ ಗೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಎಕನಾಮಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆಸ್ ಎ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್. ಅಂದ್ರೆ ಈ 3 ಪೋಸ್ಟ್ ಗೆ ಒಂಚೂರು ಸ್ಪೆಸಿಫಿಕೇಶನ್ ಕೇಳಿದ್ದಾನಷ್ಟೇ. ಇದು ಎಲ್ಲಾ ಪೋಸ್ಟ್ ಗೆ ಈ 3 ಬಿಟ್ಟು ಇನ್ನು ಮಿಕ್ಕಿದ್ ಏನಿರುತ್ತೆ ಆ ಎಲ್ಲಾ ಪೋಸ್ಟ್ ಗಳಿಗೆ ಎಷ್ಟೇ ಜಾಬ್ ಇರ್ಲಿ ಅದಕ್ಕೆ ಜಸ್ಟ್ ಡಿಗ್ರಿ ಆಗಿದ್ರೆ ಸಾಕು. ಎನಿ ಡಿಗ್ರಿ ಆಗಿದ್ರೆ ಸಾಕು. ನೀವು ಏನೋ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಂದ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಸಾಕು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಕ್ವಾಲಿಫಿಕೇಶನ್. ಮತ್ತೆ ಎಜುಕೇಶನ್ ನಿಮಗೆ ಡಿಗ್ರಿ ಆಗಿರಬೇಕು ಅಂತ ಗೊತ್ತಾಯ್ತು. ಏಜ್ ಎಷ್ಟು ಅಂತ ಗೊತ್ತಾಯ್ತು. ಇಲ್ಲಿ ಹಾಗಾದ್ರೆ ಫೀ ಎಷ್ಟು ಸರ್? ಫೀ ನಮ್ ಸೆಂಟ್ರಲ್ ಗೌರ್ಮೆಂಟ್ ಯೂಶಲಿ ನಾಮಿನಲ್ ಇರುತ್ತೆ. ಜನರಲ್ ಮತ್ತೆ OBC ಗೆ ಜಸ್ಟ್ 100 ರೂಪೀಸ್. SC ST ಫಿಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಫ್ರೀ ಎಕ್ಸೆಂಪ್ಟೆಡ್, ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಫೀ ಎಕ್ಸೆಂಪ್ಟೆಡ್. ಜನರಲ್ ಮತ್ತು OBC ಕ್ಯಾಟಗರಿಗೆ 100 ರೂಪಾಯಿ ನಾವು ಫೀ ಕಟ್ಟಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಪೇ ಮಾಡಬಹುದು, ಚಲನ್ ಮುಖಾಂತರ ಕೂಡ ನಾವು ತಗೊಂಡು ಆಫ್ಲೈನ್ ಮುಖಾಂತರ ಕೂಡ ಪೇ ಮಾಡಬಹುದು. ಫೈನ್ ಸರ್, ಓಕೆ. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಡ್ತೇನೆ. ಇದರ ಸಿಲೆಬಸ್ ಕೂಡ ಹೇಳ್ತೀನಿ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅದನ್ನ ಹೇಳ್ತೀನಿ. ನೋಡಿ, ಈಗ ಏಪ್ರಿಲ್ ಅಲ್ಲಿ ನಮ್ಗೆ ಟೈರ್ 1 ಇದ್ರ 3 ರೀತಿಯಾದ ಒಂದು ಇದೆ. ಈಗ ನಮ್ಗೆ ಹೆಂಗೆ KS ಅಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಅಂತೀವಿ, ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ. IAS ಅಲ್ಲಿ ಕೂಡ ಹಾಗೆ ಕರಿತೀವಿ. ಅದೇ ತರ ಇದ್ರಲ್ಲಿ SSC ಏನಾಗುತ್ತೆ ಅಂದ್ರೆ ಆಲ್ ಓವರ್ ಇಂಡಿಯಾ ಮತ್ತು ಸಾವಿರಾರು ಜಾಬ್ ಇರೋದ್ರಿಂದ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಹಾಗಾಗಿ ಇಲ್ಲಿ 3 ರೀತಿದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ 4 ಒಂದು ಸ್ಟೆಪ್ಸ್ ಅಲ್ಲಿ ಅವರು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ 3 ಇಂಪಾರ್ಟೆಂಟ್ ಏನಕ್ಕೆ ಅಂತೀನಿ ಅಂದ್ರೆ ಈ 2 ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈ ಟೈರ್ 1, ಟೈರ್ 2 ಅಂತ ಏನಿದೆ ಇದು MCQ ಟೈಪ್. MCQ ಅಂದ್ರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪ್. ಆನ್ಲೈನ್ ಅಂದ್ರೆ ಕಂಪ್ಯೂಟರ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಯಾವುದು ಟೈರ್ 1, ಟೈರ್ 2 ಇದೆರಡು. ಈ ಟೈರ್ 1 ಸೆಲೆಕ್ಟ್ ಆಗಿರೋರು, ಟೈರ್ 2 ಸೆಲೆಕ್ಟ್ ಆಗಿರೋರು ಟೈರ್ 3 ಬರೆಯಕ್ಕೆ ಏನಾಗ್ತಾರೆ ಸರ್? ಟೈರ್ 3 ಬರೀಬಹುದು. ಇವೆರಡರಲ್ಲಿ ಪಾಸ್ ಆಗಿರೋರು ಮಾತ್ರ ಟೈರ್ 3 ಬರೀಬಹುದು. ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಅಂದ್ರೆ ಪೆನ್ ಅಂಡ್ ಪೇಪರ್ ಅಲ್ಲಿ. ಆನ್ಲೈನ್ ಅಲ್ಲ, ಇದು ಪೆನ್ ಅಂಡ್ ಪೇಪರ್ ಇರುತ್ತೆ. ಯಾವುದು ಆಫ್ಲೈನ್ ಇದು ಅಂದ್ರೆ ಪೆನ್ ಕೊಟ್ಟಿರ್ತಾರೆ, ಪೇಪರ್ ಕೊಟ್ಟಿರ್ತಾರೆ. ಏನಿಲ್ಲ, ಇಲ್ಲಿ ಎಸ್ಸೆ ಮತ್ತೆ ಲೆಟರ್ ರೈಟಿಂಗ್ ಬಗ್ಗೆ ಆತರ ಒಂದ್ 3-4 ಪ್ರಿಸಿ ರೈಟಿಂಗ್ ಬಗ್ಗೆ, ಪ್ರಿಸಿಸ್ ಅಂದ್ರೆ ಸಾರಾಂಶ ಬರೆಯೋದು. ಇದು ಇಂಗ್ಲಿಷ್ ಅಥವಾ ಹಿಂದಿ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ಐದರ್ ಇಂಗ್ಲಿಷ್ ತಗೋಬಹುದು ಅವ್ರ ಹಿಂದಿ ತಗೋಬಹುದು. ಓಕೆ ಫೈನ್. ಇನ್ ಟೈರ್ 4 ಅಂತಕ್ಕಂಥದ್ದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್, ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಎಷ್ಟು ನಿಮ್ಗೆ 1 ಅವರ್ಗೆ ಎಷ್ಟು ಇದರಲ್ಲಿ ನೀವು ಟೈಪ್ ಮಾಡ್ತೀರಾ, ಮತ್ತೆ ಒಂದು ಬೇಸಿಕ್ಸ್ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಅದು ಟೈರ್ 4. ಓಕೆ, ಟೈರ್ 4 ಇಲ್ಲಿ ಒಂದು ಪಾಯಿಂಟ್ ಏನು ಆಡ್ ಮಾಡಿದ್ದಾರೆ ಈ ಸಲ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ಟೈರ್ 1 ಮತ್ತೆ ಟೈರ್ 2 ಮತ್ತೆ ಟೈರ್ 3 ಎಕ್ಸಾಮಿನೇಷನ್ ಅಲ್ಲಿ
ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ, ಅಂದ್ರೆ ಮಿನಿಮಮ್ ಇಷ್ಟು ತಗೊಳ್ಳೇಬೇಕು ಅಂತವ್ರು ಮಾತ್ರ ನೆಕ್ಸ್ಟ್ ಇದಕ್ಕೆ ಕ್ವಾಲಿಫೈ ಮಾಡ್ತಾರೆ. ಅಂದ್ರೆ ಜನರಲ್ ಕ್ಯಾಟಗರಿಗೆ 30% ಮಾರ್ಕ್ಸ್ ತಗೊಳ್ಳೇಬೇಕು, OBCಗೆ 25% ತಗೊಳ್ಳೇಬೇಕು, ಅದರ್ಸ್ 20% ತಗೊಳ್ಳೇಬೇಕು. ಓಕೆ, ಯಾವ್ದ್ರಲ್ಲಿ ಸರ್ ಟೈರ್ 1 ಅಲ್ಲಿ ಈಚ್ ಪೇಪರ್ ಆಫ್ ಟೈರ್ 2 ಅಂಡ್ ಟೈರ್ 3 ಎಕ್ಸಾಮಿನೇಷನ್ ಅಲ್ಲಿ. ಓಕೆ, ಟೈರ್ 2 and tier 3 examination will be conducted for all candidates qualified in tier 1. Okay, tier 1 ಅಲ್ಲಿ ಕ್ವಾಲಿಫೈ ಆಗಿರೋರಿಗೆ tier 2 ಮತ್ತೆ tier 3 ಎಕ್ಸಾಮಿನೇಷನ್ ಬರೆಯಕಾಗುತ್ತೆ. ಸೇಮ್ ಪ್ರಿಲಿಮ್ಸ್ ಆಗದವರಿಗೆ ಮೇನ್ಸ್ ಹೆಂಗ್ ಹೇಳ್ತೀವಿ ಅದೇ ರೀತಿ. ಅಂದ್ರೆ ಇಲ್ಲಿ ಏನು ಎಕ್ಸಾಮಿನೇಷನ್ ಪ್ಯಾಟರ್ನ್ 4 ರೀತಿಯ ಒಂದು ಸ್ಟೆಪ್ಸ್ ಆಯ್ತು. ಓಕೆ, 4 ರೀತಿ. ಇದು ಆಲ್ಮೋಸ್ಟ್ ಸೆಲೆಕ್ಷನ್ ಆಗಸ್ಟ್ ಅಲ್ಲಿ ಸರ್ ಇವಾಗ ಆಗಿದೆ ಅಲ್ಲ, ನೆಕ್ಸ್ಟ್ 2022 ಕಂಪ್ಲೀಟ್ ಇಯರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಈಗ ನಾನು ನಿಮಗೆ ಬರ್ತೀನಿ ಏನೇನಿರುತ್ತೆ ಸರ್ ಟೈರ್ 1 ಎಕ್ಸಾಮಿನೇಷನ್ ಏನೇನಿರುತ್ತೆ. ಟೈರ್ 1 ಅಲ್ಲಿ ಎಕ್ಸಾಮಿನೇಷನ್ ಏನಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತಿದೆ. ರೀಸನಿಂಗ್ ನಾವು ಇದು ಎಂತವ್ರಿಗೆ ಈಸಿ ಆಗುತ್ತೆ ಅಂದ್ರೆ, ನಾವು ಏನು ಬ್ಯಾಂಕಿಂಗ್ ಎಕ್ಸಾಮ್ ತಗೋತೀರಾ ಸರ್, ಆಲ್ರೆಡಿ ಪ್ರಿಪೇರ್ ಆಗ್ತಿರ್ತೀರಾ ಅಂತವ್ರಿಗೆ ಇದು ತುಂಬಾ ಅಂದ್ರೆ ಅಂತವ್ರಿಗೆ ಬರೆಯಕ್ಕೆ ಈಸಿ ಆಗುತ್ತೆ. ಅಂದ್ರೆ ಪ್ರಿಪರೇಷನ್ ಜಾಸ್ತಿ ಮಾಡಂಗಿರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಷ್ಟೇ. ಪ್ರಿಪರೇಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಬೇರೆ ಓದ್ತಿರೋರು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನೀವು ಆಪ್ಟಿಟ್ಯೂಡ್, ರೀಸನಿಂಗ್, ಬ್ಯಾಂಕಿಗೆ ಏನ್ ಬೇಕು, ಇಂಗ್ಲಿಷ್ ಇದನ್ನ ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗತ್ತೆ. ಓಕೆ, ಈಗಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಟೈರ್ 1 ಅಲ್ಲಿ ನಮ್ಗೆ ಓಕೆ 60 ಮಿನಿಟ್ಸ್ಗೆ 25 ನಿಮಿಷ ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಅಂದ್ರೆ ನಮಗೆ ಕರೆಂಟ್ ಅಫೇರ್ಸ್ ಅಂತ ಏನ್ ಕರಿತೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲಿಷ್ ಕಂಪ್ರೆಷನ್ ಸೇಮ್ ಇರುತ್ತೆ. ಸೇಮ್ ಅಂದ್ರೆ ನಾವೇನ್ ಬ್ಯಾಂಕಿಂಗ್ ಅಲ್ಲಿ ನೋಡ್ತೀವಿ ಸೇಮ್ ಪ್ಯಾಟರ್ನ್, ಆದ್ರೆ ಮೇನ್ಸ್ ಅಲ್ಲಿ ಅವರು ಇದನ್ನ ಕೇಳ್ತಾರೆ ಬ್ಯಾಂಕಿಂಗ್ ಅಲ್ಲಿ ಜನರಲ್ ಅವೇರ್ನೆಸ್ ನ, ಅಂದ್ರೆ ಏನೋ ನಾವು ಕರೆಂಟ್ ಅಫೇರ್ ನ, ಆದ್ರೆ ಇಲ್ಲಿ ಟೈರ್ 1 ಅಲ್ಲೇ ಕೇಳ್ಬಿಡ್ತಾರೆ. ಓಕೆ, ಸೊ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್, 200 ಮಾರ್ಕ್ಸ್ ಇರುತ್ತೆ. ಇದು ಎಷ್ಟು ಸರ್, 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಟೈರ್ 2 ಲಿ ಪೇಪರ್ 1 ಕ್ವಾಂಟಿಟೇಟಿವ್ ಅಬಿಲಿಟೀಸ್ ಅಂತಿದೆ. ಅದು 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಇದು 120 ಮಿನಿಟ್ ಫಾರ್ ಈಚ್ ಪೇಪರ್. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಟೈರ್ 1 ಟೈರ್ 2 ಎರಡು ಏನಾಗಿರುತ್ತೆ, ಆಬ್ಜೆಕ್ಟಿವ್ ಟೈಪ್, ಅಂದ್ರೆ ನೀವು ಟಿಕ್ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟಿಕ್ ಮಾಡ್ತಕ್ಕಂಥದ್ದು. ಓಕೆ ಫೈನ್, ಇದು ಗೊತ್ತಿರಬೇಕು. ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ, ಎಸ್ ಸರ್. ಟೈರ್ 1 ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಆಫ್ 0.5 ಫಾರ್ ಈಚ್ ರಾಂಗ್ ಆನ್ಸರ್ಸ್. ಓಕೆ, ಪ್ರತಿಯೊಂದು ರಾಂಗ್ ಆನ್ಸರ್ಗೆ 5.5 ಕಳೀತಾರೆ. ಇನ್ ಟೈರ್ 2 ಅಂದ್ರೆ ಈ ಒಂದು ಪೇಪರ್ 1 ಏನಿದೆ, ಓಕೆ, ಇನ್ನು ಇದ್ರಲ್ಲೂ ಬೇರೆ ಬೇರೆ ಪೇಪರ್ ಬರುತ್ತೆ. ಟೈರ್ 2 ಅಲ್ಲಿ ನಾವು ನೋಡೋದಾದ್ರೆ 0.25 ಮಾರ್ಕ್ಸ್ ಈಚ್ ರಾಂಗ್ ಆನ್ಸರ್ಗೆ ಕಟ್ ಮಾಡ್ತಾ ಹೋಗ್ತಾನೆ. ಓಕೆ, ಇಲ್ಲಿ ಪೇಪರ್ 1 ಇದೆಯಲ್ಲ, ಅದೇ ತರ ಪೇಪರ್ 2 ಬರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆಷನ್ ಅಂತ, ಅದಕ್ಕೆ 0.5 ಮಾರ್ಕ್ಸ್ ಕಟ್ ಮಾಡ್ತಾನೆ ಈಚ್ ರಾಂಗ್ ಆನ್ಸರ್ಸ್ ಇನ್ ಪೇಪರ್ 1, ಪೇಪರ್ 3 ಅಂಡ್ ಪೇಪರ್ 4. ಅರ್ಥ ಆಗ್ತಿದಲ್ಲ, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಅಂದ್ರೆ ಏನು ಅಂತ. ಎಸ್, ಇದು ಎಕ್ಸಾಮಿನೇಷನ್ ಪ್ಯಾಟರ್ನ್. ಡೋಂಟ್ ವರಿ, ನಾನು ಇದ್ರದೆಲ್ಲ PDF ಕೊಡ್ತೀನಿ, ನಿಮ್ಗೆ ತಲೆ ಕೆಡ್ಸ್ಕೊಳ್ಳೋ ಸಿಟಿಲಿ ಏನೇನಿರುತ್ತೆ ಅಂತ. ಜಸ್ಟ್ ನೀವು ಇಷ್ಟು ತಿಳ್ಕೊಳ್ಳಿ, ಟೈರ್ 1 ಟೈರ್ 2 ಏನಿರುತ್ತೆ ಸರ್, ಇದು ನಮ್ಗೆ ಆಲ್ಮೋಸ್ಟ್ ಈ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತೆ ಕಂಪ್ಯೂಟರ್ ಇದು ಜನರಲ್ ಅವೇರ್ನೆಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಇಷ್ಟು ತಿಳ್ಕೊಳ್ಳಿ ಸಾಕು, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದನ್ನ ಪಾಸ್ ಆದಾಗ ನಾವು ಟೈರ್ 3 ಬರ್ತೀವಿ, ಪೆನ್ ಅಂಡ್ ಪೇಪರ್. ನೋಡಿ ಇಲ್ಲಿ ಏನಿರುತ್ತೆ, ಇಂಗ್ಲಿಷ್ ಅಥವಾ ಹಿಂದಿ ಏನ್ ತಗೊಂಡ್ರೆ ಎಸ್ಸೆ ಬರೀಬೇಕಾಗಿರುತ್ತೆ, ಪ್ರಿಸಿ ರೈಟಿಂಗ್ ಇರುತ್ತೆ, ಮತ್ತೆ ಯಾವ್ದಾದ್ರು ಒಂದು ಲೆಟರ್ ರೈಟಿಂಗ್ ಅಥವಾ ಅಪ್ಲಿಕೇಶನ್ ಬರೆಯೋ ರೀತಿನ ಏನೋ ಕ್ವಶನ್ ಕೇಳಿರ್ತಾನೆ. 100 ಮಾರ್ಕ್ಸ್ ಇರುತ್ತೆ, 60 ನಿಮಿಷದಲ್ಲಿ ಇರುತ್ತೆ. ಇದನ್ನ ಪಾಸ್ ಆದ್ಮೇಲೆ ನಮ್ಗೆ ಟೈರ್ 4 ಅಂದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ, ಕಂಪ್ಯೂಟರ್ ನಮ್ದು ಎಫಿಷಿಯನ್ಸಿ ಏನಿದೆ ಅದನ್ನ ಜಸ್ಟ್ ಚೆಕ್ ಮಾಡ್ತಾನೆ. ಇದು ಯಾವ್ದೋ ಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಅಂತ, ಅದು ಜಸ್ಟ್ ಅವ್ರು ಕೊಡ್ತಾರೆ. ಓಕೆ, ಅವ್ರಿಗೆ ಇದ್ರ ಮೇಲೆ ಕೊಡ್ತಾರೆ. ಇನ್ನು ಸಿಲೆಬಸ್ ನೋಡೋದಾರೆ ಸರ್, ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಅಂದ್ರೆ 4 ಟೈರ್ ಇದೆ, 3 ಟೈರ್ಗೆ ನಮ್ಗೆ ಸಿಲೆಬಸ್ಗೆ ಇಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಬಿಡಿ, ಎರಡನೇದು ಥರ್ಡ್ ಪ್ಯಾಟರ್ನ್ ಟೈರ್ 2 ಇದೆಯಲ್ಲ, ಇದೇನಿಲ್ಲ, ಜಸ್ಟ್ ನಿಮ್ಗೆ ಪ್ರಾಕ್ಟೀಸ್ ಇರ್ಬೇಕಷ್ಟೇ. ಇಂಗ್ಲಿಷ್ ಪ್ರಾಕ್ಟೀಸ್ ಇರಬೇಕು, ಇಂಗ್ಲಿಷ್ ಸ್ವಲ್ಪ ಗೊತ್ತಿರಬೇಕು. ಓಕೆ, ಹಿಂದಿ ಬರೆಯೋರು ಹಿಂದಿ ಗೊತ್ತಿರುತ್ತೆ, ಇಂಗ್ಲಿಷ್ ಬರೋರು ಹಿಂದಿ ಗೊತ್ತಿರಬೇಕು. ಇಷ್ಟೇ ಸಿಂಪಲ್. ನೀವು ಲೆಟರ್ ರೈಟಿಂಗ್ ಏನ್ ಫಾರ್ಮೆಟ್ ಗಳು ನೋಡ್ಕೊಂಡ್ರೆ ಅದೇನ್ ತೊಂದ್ರೆ ಇಲ್ಲ. ಟೈರ್ 1 ಟೈರ್ 2 ಇದೆಯಲ್ಲ, ದಟ್ ಈಸ್ ಅ ಇಂಪಾರ್ಟೆಂಟ್ ಒನ್ ಇಲ್ಲಿ. ಯಾಕಂದ್ರೆ ಅದು ಕ್ವಾಲಿಫೈಯಿಂಗ್ ಆಗಿರೋದ್ರಿಂದ ಅದನ್ನ ನೀವು ತಗೊಳ್ತಾರಲ್ಲ ನೆಕ್ಸ್ಟ್ ಗೆ ಪಾಸ್ ಮಾಡ್ಬೇಕಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಜನರಲ್ ರೀಸನಿಂಗ್ ಅಂತ ಏನ್ ಹೇಳಿದೆ, ಮತ್ತೆ ಜನರಲ್ ನಾಲೆಡ್ಜ್ ಅಂತ ಏನ್ ಕರಿತೀವಿ ಅಂದ್ರೆ ಜನರಲ್ ಅವೇರ್ನೆಸ್ ಅಂತ ಏನ್ ಹೇಳಿದೆ ನಾನು, ಅವೇರ್ನೆಸ್. ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ 4 ಏನು ಸೆಕ್ಷನ್ಸ್ ಇತ್ತು ಅದನ್ನ ನೋಡೋದಾದ್ರೆ, ವರ್ಬಲ್ಲು, ಸಿಲಾಕ್ಸ್, ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್. ನೋಡಿ, ಬ್ಯಾಂಕಿಂಗ್ ಏನಿದೆ ಸೇಮ್, ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್, ಡಬಲ್ ಲೈನ್ ಅಪ್, ಶೆಡ್ಯೂಲಿಂಗ್, ಇನ್ಪುಟ್ ಔಟ್ಪುಟ್, ಬ್ಲಡ್ ರಿಲೇಷನ್ ಆಲ್ಮೋಸ್ಟ್ ಸೇಮ್ ಇದೆ. ಬ್ಯಾಂಕಿಂಗ್ ಏನಿರುತ್ತೆ ಅದೇ ಇರುತ್ತೆ. ಇನ್ನು ಕರೆಂಟ್ ಅಫೇರ್ಸ್, ಅವಾರ್ಡ್, ಆನರ್ಸ್, ಬುಕ್ಸ್ ಮತ್ತೆ ಅದನ್ನ ಬರ್ದಿರ್ತಕ್ಕಂಥವ್ರು, ಕರೆಂಟ್ ಅಫೇರ್ ಇರತಕ್ಕಂಥ, ಸ್ಪೋರ್ಟ್ಸ್ ಬಗ್ಗೆ, ಎಂಟರ್ಟೈನ್ಮೆಂಟ್ ಬಗ್ಗೆ, ಇಂಪಾರ್ಟೆಂಟ್ ಡೇಟ್ಸ್, ಸೈಂಟಿಫಿಕ್ ರಿಸರ್ಚ್, ಮತ್ತೆ GK, ಹಿಸ್ಟ್ರಿ, ಜಿಯೋಗ್ರಫಿ, ಬೇಸಿಕ್ಸ್ ಕೇಳ್ತಾನೆ ಅಷ್ಟೇ. ಪರ್ಸನ್ಸ್ ಇನ್ ನ್ಯೂಸ್, ಇಂಪಾರ್ಟೆಂಟ್ ಸ್ಕೀಮ್ಸ್ ಅಂದ್ರೆ ನಮ್ಗೆ ಕರೆಂಟ್ ಅಫೇರ್ ಏನಿದೆ ಅದ್ರ ಬಗ್ಗೆ ಗೊತ್ತಿರಬೇಕು.
ಇನ್ನು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಏನ್ ಕರಿತೀವಿ, ಮೆಂಟಲ್ ಎಬಿಲಿಟಿ ಅಂದ್ರೆ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸೀರೀಸ್, ಪರ್ಸೆಂಟೇಜ್, ಕ್ವಾಡ್ರಾಟಿಕ್ ಇಕ್ವೇಶನ್, ಓಕೆ. ಸೊ ಪ್ರಾಫಿಟ್ ಅಂಡ್ ಲಾಸ್, ಸ್ಪೀಡ್, ಡಿಸ್ಟೆನ್ಸ್, ಟೈಮ್, ವರ್ಕ್, ನಂಬರ್ ಸಿಸ್ಟಮ್, ಡೇಟಾ ಸಫಿಷಿಯನ್ಸಿ. ಸೊ ಇವುಗಳು ಇರ್ತವೆ. ಇಂಗ್ಲಿಷ್ ಅಲ್ಲಿ ನಮ್ಮ ಗ್ರಾಮರ್, ವೊಕ್ಯಾಬ್ಯುಲರಿ, ವರ್ಬಲ್ ಎಬಿಲಿಟಿ, ಸಿನೋನಮ್ಸ್, ಆಂಟೋನಮ್ಸ್ ಆಗಿರ್ಬೋದು, ಆಕ್ಟಿವ್, ಪ್ಯಾಸಿವ್ ವಾಯ್ಸ್, ಪ್ಯಾರಾ ಜಂಬಲ್ಸ್, ಒಂದು PQRS ಅಂತ ಏನ್ ಕರಿತೀವಿ, ಎರರ್ ಕರೆಕ್ಷನ್, ಕ್ಲೋಸ್ ಟೆಸ್ಟ್. ಸೊ ಇದು ಇರ್ತದೆ ಆಲ್ಮೋಸ್ಟ್ ಸೇಮ್ ಆಸ್ ಅ ಬ್ಯಾಂಕಿಂಗ್ ಎಕ್ಸಾಮ್. ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರು ಕೂಡ ಆಟೋಮೆಟಿಕ್ ಆಗಿ ಇದನ್ನು ಕೂಡ ಅಟೆಂಡ್ ಮಾಡಬಹುದು. ಓಕೆ, ಫೈನ್. ಇನ್ನು ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಸರ್? ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಅಂದ್ರೆ ಇಲ್ಲಿ ತುಂಬಾ ಒಂದು ರೀಜನ್ಸ್ ಕೊಟ್ಟಿದ್ದಾನೆ. ಈಸ್ಟ್ ರೀಜನ್, ವೆಸ್ಟ್ ರೀಜನ್, ನಾರ್ತ್ ಈಸ್ಟ್ ರೀಜನ್ ಅಂತ. ಅದ ನಮ್ ಕರ್ನಾಟಕ ಬಂದು ಕರ್ನಾಟಕ, ಕೇರಳ, ಸದರ್ನ್ ರೀಜನ್ ಅಲ್ಲಿ ಬರಲ್ಲ. ಸೌತ್ ರೀಜನ್ ಅಲ್ಲಿ ನಮ್ಗೆ ತೆಲಂಗಾಣ, ಓಕೆ, ತಮಿಳ್ನಾಡು, ಆಂಧ್ರ ಇದನ್ನ ಕೊಟ್ಬಿಟ್ಟಿದ್ದಾನೆ. ಆದ್ರೆ ನಮ್ಗೆ ಕರ್ನಾಟಕ, ಕೇರಳ ರೀಜನ್ ಅಂತಾನೆ ಸೆಪರೇಟ್ ಇದೆ. ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಂತಂದ್ರೆ ಬೆಳಗಾವಿ ಇದೆ ನೋಡಿ, ಇದು ಅದರ ಒಂದು ಕೋಡು. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಗುಲ್ಬರ್ಗ, ಕಲಬುರ್ಗಿ, ಓಕೆ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇದು ಇಷ್ಟು ನಮಗೆ ಕರ್ನಾಟಕ ಕೇರಳ ರೀಜನ್ ಅಲ್ಲಿ. ಕೇರಳದಲ್ಲಿ ಎರ್ನಾಕುಲಂ, ಕಣ್ಣೂರು, ಕೋಲಂ, ಕೋಜಿಕೋಡ್, ಕೊಟ್ಟಾಯಂ, ತ್ರಿಶೂರ್, ತಿರುವನಂತಪುರಂ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಬೆಳಗಾಂ, ಬೆಂಗಳೂರು, ಹುಬ್ಬಳ್ಳಿ ಆಗಿರ್ಬೋದು, ಕಲಬುರ್ಗಿ, ಮಂಗಳೂರು, ಮೈಸೂರು, ಮತ್ತೆ ಶಿವಮೊಗ್ಗ, ಉಡುಪಿ, ಇದಿಷ್ಟು ನಮ್ಗೆ ಕರ್ನಾಟಕದಲ್ಲಿ ಇರತಕ್ಕಂಥ ಸೆಂಟರ್ಸ್. ಇದನ್ನ ನೀವು ಚೂಸ್ ಮಾಡ್ಕೊಂಡ್ರೆ ಅಲ್ಲಿ ಎಕ್ಸಾಮ್ಸ್ ನ ಬರೀಬಹುದು ಆ ಜಿಲ್ಲೆಗಳಲ್ಲಿ. ಫೈನ್ ಸರ್, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ, ಸಿಲೆಬಸ್ ಹೇಳಿದೀನಿ. ಬುಕ್ಸ್ ಇದಕ್ಕೇನು ಬುಕ್ಸ್ ಇವಾಗ ತಗೊಂಡ್ ಓದಿದ್ರೆ ಆಗಲ್ಲ. ಓಕೆ, ಬುಕ್ ಲಿಸ್ಟ್ ನಾನು ಬ್ಯಾಂಕಿಂಗ್ ಅಲ್ಲಿ ಹೇಳ್ತಾ ಇರ್ತೇನೆ, ಬಟ್ ಇಲ್ಲಿ ಬುಕ್ ಲಿಸ್ಟ್ ಇಟ್ಕೊಂಡ್ರೆ ಆಗಲ್ಲ. ಇದಕ್ಕೆ ನೀವು ಪ್ರಾಕ್ಟೀಸ್ ಬೇಕು, ಶಾರ್ಟ್ ಕಟ್ ಸ್ಟಿಕ್ಸ್ ಬೇಕು. ಓಕೆ, ನಾವಂಗೆ ಮೆಂಟಲ್ ಬಿಟ್ಟು ನಾವು ಸಾಲ್ವ್ ಮಾಡ್ತಿದ್ದೆ, ನಿಮ್ಗೆ ಹೇಳಿದ್ನಲ್ಲ, ಒನ್ ಲೈನ್ ಅಲ್ಲಿ ಆನ್ಸರ್ ಮಾಡಕ್ ಕಲಿಬೇಕು. ಓಕೆ, ಮತ್ತೆ ಸ್ಪೀಡ್ ಇರಬೇಕು. ಸೊ ಸ್ಪೀಡ್ ಇರಬೇಕು, ಯಾಕಂದ್ರೆ ನಮ್ಗಿರೋ ಕಮ್ಮಿ ಟೈಮ್ ಅಲ್ಲಿ ಎಲ್ಲ ಆನ್ಸರ್ ಮಾಡ್ಬೇಕು, ಕರೆಕ್ಟ್ ಆನ್ಸರ್ ಮಾಡ್ಬೇಕು. ನೆಗೆಟಿವ್ ಮಾರ್ಕ್ಸ್ ಇದೆ ಅಂದ್ರೆ ಸ್ಪೀಡ್ ಇರಬೇಕು. ಸೊ ಅದಕ್ಕೆ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಆ ಒಂದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಕ್ಲಾಸಸ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಬ್ಯಾಂಕಿಂಗ್ ಏನ್ ಓದಿರ್ತೀರಾ ಸೇಮ್ ಥಿಂಗ್ಸ್ ಇಲ್ಲೂ ಕೂಡ ಅಪ್ಲೈಕಬಲ್ ಆಗುತ್ತೆ. ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಟ್ರೈ ಮಾಡಿ. ಟ್ರೈ ಮಾಡೋದ್ರಿಂದ ತೊಂದರೆ ಏನಿಲ್ಲ, ಬರೀ ₹100 ಆಗಿರೋದ್ರಿಂದ ಟ್ರೈ ಮಾಡಬಹುದು. ಈ ಸಲ ಟ್ರೈ ಮಾಡಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ಅಪ್ಲೈ ಮಾಡಿ. ಓಕೆ, 1 ವರ್ಷ ಟೈಮ್ ಇರುತ್ತೆ, ಪ್ರಿಪೇರ್ ಆಗಿ. ಸಿಂಪಲ್, ಒಳ್ಳೆ ಜಾಬ್. ಒಂದು ನಿಮ್ಗೆ 50,000 ರಿಂದ 60,000 ರೂಪಾಯಿ ಸ್ಟಾರ್ಟಿಂಗ್ ಸಿಗುತ್ತೆ. ನಿಮ್ಗೆ ಒಳ್ಳೆ ಒಂದು ರೆಪ್ಯುಟೇಷನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲಿ ಜಾಯ್ನ್ ಆಗಿ.